ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ಈ ಬಿಸಿ ನೀರಿಗೆ ಇದನ್ನು ಬೆರೆಸ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ತೂಕ ಸುಲಭವಾಗಿ ಕಡಿಮೆ ಮಾಡ್ಕೊಬಹುದು. ಸ್ನಾನಕ್ಕೆ ಬಿಸಿ ನೀರೇ ಬೆಸ್ಟು ತಣ್ಣೀರಿಗಿಂತ. ತುಂಬ ಜನ ಹೇಳ್ತಾ ಇರ್ತೀರ, ಹೇಗೆ ಸ್ನಾನ ಮಾಡಬೇಕು ಮೇಡಮ್ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ. VIP ವಿವರ್ಸ್ ಎಷ್ಟೋ ಜನ. ಏನಿಲ್ಲ ಗೈಸ್, ಸಿಂಪಲ್ ಆಗಿ ನೀವು ಎಕ್ಸಸೈಸ್ ಮಾಡಲೇಬೇಕು ಅಂತ ಹೇಳೇ ಇರ್ತೀನಿ ನಾನು ಪ್ರತಿಯೊಂದರಲ್ಲೂ. ಫಿಸಿಕಲ್ ಆಕ್ಟಿವಿಟೀಸ್ ಮೋಸ್ಟ್ ಇಂಪಾರ್ಟೆಂಟ್ ಬಾಡಿಗೆ ಅಲ್ವಾ. ವಾಕಿಂಗ್ ಇರ್ಬೋದು, ಅಥವಾ ನಿಮ್ಗೆ ಇಷ್ಟ ಬಂದಿರೋ ಯೋಗ ಇರ್ಬೋದು, ರನ್ನಿಂಗ್ ಇರ್ಬೋದು, ಎನಿ ಫಿಸಿಕಲ್ ಆಕ್ಟಿವಿಟೀಸ್ ಅಂತೂ ಬಾಡಿಗೆ ಬೇಕೇ ಬೇಕಾಗತ್ತೆ. ಪರ್ ಡೇ 45 ಮಿನಿಟ್ಸ್ವರೆಗೂ ಮಾಡಿದ್ರು ಓಕೆ. ಅಷ್ಟು ಟೈಮ್ ಇಲ್ಲ ಅಂದ್ರೂ ಒಂದು 30 ಮಿನಿಟ್ಸ್ ಒಳಗಡೆ ಮಾಡಿದ್ರು ಓಕೆ. ಈ ನೀರಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಬೆರೆಸ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ತೂಕನೂ ಕಡಿಮೆ ಆಗತ್ತೆ, ಹಾಗೆ ನಿಮ್ಮ ಮೈಂಡ್ ಸ್ಟ್ರೆಸ್ ರಿಲೀಫ್ ಆಗತ್ತೆ. ಹಾಗೆ ಸೋಂಬೇರಿತನ, ಮಾಡಿದ್ರೆ ಆಯ್ತು ಬಿಡು ಆಮೇಲೆ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ಕೊಂಡಿರ್ತೀವಿ. ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಿದ್ರೆ ಆಯ್ತು ಬಿಡು ಅಂತ ಅನ್ಕೊಳ್ತೀವಿ. ಈ ರೀತಿ ಸೋಂಬೇರಿತನ ಇರತ್ತಲ್ಲ, ಏನೋ ಒಂದು ಕೆಲಸ ಮಾಡಬೇಕಾಗಿರತ್ತೆ, ನೀವು ಅದನ್ನ ಮಾಡೋಣ ಅಂದ್ರೆ ಮಾಡಿದ್ರೆ ಆಯ್ತು ಬಿಡು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಈ ತರ ಜಡತ್ವ, ಸೋಂಬೇರಿತನ ಅನ್ನೋದು ನಿಮ್ಮಿಂದ ಹೊರಟೋಗುತ್ತೆ. ಹೀಗೆ ಸ್ನಾನ ಮಾಡೋದ್ರಿಂದ ಆಕ್ಟಿವ್ನೆಸ್ ಬರುತ್ತೆ, ಫ್ರೆಶ್ನೆಸ್ ಬರುತ್ತೆ, ನಿಮ್ಮ ದೇಹಕ್ಕೆ ಚೈತನ್ಯ ಸಿಕ್ಕದಾಗ ಆಗತ್ತೆ. ಆವಾಗ ನೀವು ಎಲ್ಲ ಕೆಲಸಗಳನ್ನು ಫಟಾಫಟ್ ಅಂತ ಮಾಡ್ಕೊಳ್ತೀರಾ, ಯಾವಾಗೂ ಎನರ್ಜೆಟಿಕ್ ಆಗಿ ಇರ್ತೀರಾ. ಯಾವ ಟೈಮಲ್ಲಿ ಸ್ನಾನ ಮಾಡಬೇಕು, ಇವಾಗ ಕೆಲವೊಬ್ಬರ ಮನೆಯಲ್ಲಿ ಸೋಲಾರ್ ಇರುತ್ತೆ, ಗೀಸರ್ಗಳಿರುತ್ತೆ, ಕರೆಂಟ್ ಹೋಗಿದೆ, ಮತ್ತೆ ಬಂದಾಗ ಮಾಡೋಣ ಬಿಡಿ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ಇನ್ನೊಬ್ಬೊಬ್ರು ಮನೇಲಿ ಮಕ್ಕಳೆಲ್ಲ ಸ್ನಾನ ಮಾಡಿ ಕಾಲೇಜು ಸ್ಕೂಲ್ಗೆಲ್ಲ ಹೋಗ್ತಾರೆ, ನಾನೇನ್ ಮಾಡಬೇಕು ಮನೇಲಿ ಇದ್ಕೊಂಡು ಸಾಯಂಕಾಲ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಆಗತ್ತೆ ಬಿಡಿ. ಈ ರೀತಿ ಅನ್ಕೊಂಡವರು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದ್ರೆ ಸಾಧ್ಯ ಇಲ್ಲ. ಸ್ನಾನ ಮಾಡೋದ್ರಿಂದನೂ ನೀವು ತೂಕಗಳನ್ನ ಇಳಿಸ್ಕೊಬಹುದು ಸುಲಭವಾಗಿ. ಹೇಗೆ, ಯಾವ ಟೈಮಲ್ಲಿ ಸ್ನಾನ ಮಾಡಬೇಕು ತೂಕ ಇಳಿಬೇಕು ಅಂದ್ರೆ, ಹಾಗೆ ಸೋಂಬೇರಿತನ, ಜಡತ್ವ ಎಲ್ಲಾನು ಕಡಿಮೆ ಆಗಬೇಕು ಅಂದ್ರೆ ಯಾವ ಟೈಮಲ್ಲಿ ಮಾಡಬೇಕು, ಹಾಗೆ ನಿಮ್ಗೆ ಇರೋ ದೇಹದಲ್ಲಿ ಅದು ಇದು ಚಿಕ್ಕ ಪುಟ್ಟ ಬೆನ್ನೋವು, ಬಾಡಿ ಪೈನ್, ಎಕ್ಸಸೈಸ್ ಎಲ್ಲ ಮಾಡಿದಾಗ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಗೊತ್ತೇ ಇರುತ್ತೆ. ಅದೆಲ್ಲಾನು ಕ್ರಮೇಣ ಕಡಿಮೆ ಆಗೋಗ್ಬಿಡ್ಬೇಕು ನಿಮಗೆ ಅಂದ್ರೆ ನೀವು ಯಾವ ಟೈಮಲ್ಲಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕೆಂಪು ಅಕ್ಷರದ ಬಟನ್ ಕಾಣಿಸ್ತಾ ಇರುತ್ತಲ್ಲ, ಅದನ್ನು ಒತ್ತಬೇಕಾಗತ್ತೆ. ಅವಾಗ ಪಕ್ಕದಲ್ಲಿ ಬೆಲ್ ಐಕನ್ಗಳು ಕಾಣಿಸುತ್ತೆ, ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಮೇಲೆ ಹಾಲ್ ಅಂತ ಇರುತ್ತೆ, ALL ಹಾಲ್, ಅದಕ್ಕೆ ಪ್ರೆಸ್ ಮಾಡಬೇಕು. ಆವಾಗ ನಿಮಗೆ ನಮ್ಮ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ತುಂಬಾ ಜನ ವಿಡಿಯೋಸ್ ನೋಟಿಫಿಕೇಶನ್ ಬರಲ್ಲ ಮೇಡಮ್, ಇವತ್ತು ನೀವು ವಿಡಿಯೋ ಹಾಕಿದ್ರೆ ನಮಗೆ 1 ವೀಕ್ ಆದ್ಮೇಲೆ ವಿಡಿಯೋಸ್ ಎಲ್ಲ ಸಿಗತ್ತೆ ನಿಮ್ದು ಅಂತ ಹೇಳ್ತಾ ಇರ್ತೀರಾ. ಹೀಗೆ ಮಾಡಿದ್ರೆ ನಿಮ್ಗೆ ಹಾಕಿದ ತಕ್ಷಣನೇ ನೀವು ಕೂಡ ವಿಡಿಯೋಸ್ನ ನೋಡಬಹುದು. ಗೈಸ್, ಫ್ರೆಶ್ನೆಸ್ ಬರಬೇಕು, ಮೈಂಡ್ ಸ್ಟ್ರೆಸ್ ರಿಲೀಫ್ ಆಗಬೇಕು, ಬಾಡಿ ಪೈನ್ ಕಡಿಮೆ ಆಗಬೇಕು, ಹಾಗೆ ಬೊಜ್ಜು ಕರಗಬೇಕು, ಇದೆಲ್ಲ ಆಗಬೇಕು ಸ್ನಾನ ಮಾಡೋದ್ರಿಂದ. ಅಂದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಬೇಕು ಅಂತ VIP ಡಯಟ್ ಪ್ಲಾನ್ ತಗೊಂಡ್ರು ಪ್ರತಿಯೊಬ್ಬರಿಗೂ ಹೇಳಿಕೊಟ್ಟಿದ್ದೀನಿ. ಸೊ ನೀವು ಏನ್ ಮಾಡಬೇಕು ಅಂದ್ರೆ ಎಂಟಿ ಸ್ಟಮಕಲ್ಲಿ ಡ್ರಿಂಕ್ಗಳು ಕುಡಿಯೋದು ಕೂಡ ನಾರ್ಮಲ್ ವೀವರ್ಸ್ಗಳಿಗೆ ಯಾವ ಡ್ರಿಂಕ್ಗಳು ಕುಡಿಬೇಕು ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಸ್ ನೋಡಿ ಗೊತ್ತಾಗತ್ತೆ. ಅದನ್ನ ಕುಡಿದು ನಿಮ್ ದೇಹಕ್ಕೆ ಬೇಕಾಗಿರುವಂತ ಫಿಸಿಕಲ್ ಆಕ್ಟಿವಿಟೀಸ್, ನಿಮ್ಗೆ ಇಷ್ಟ ಬಂದಿರತಕ್ಕಂತ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಅರ್ಧ ಗಂಟೆ. ಅದಾದ್ಮೇಲೆ ನೀವು ಸ್ನಾನ ಮಾಡ್ಬೇಕಾಗತ್ತೆ. ಸ್ನಾನಕ್ಕೆ 1-2 ಟೀ ಸ್ಪೂನ್ ಅಷ್ಟು ಹರಳುಪ್ಪು, ನೀವು ಒಂದು ಬಕೆಟಲ್ಲಿ ಸ್ನಾನ ಮಾಡ್ತೀರಾ ಅಂದ್ರೆ ಅದಕ್ಕೆ ಹರಳುಪ್ಪನ್ನ ಹಾಕೊಂಡು ಸ್ನಾನ ಮಾಡ್ಬೇಕಾಗತ್ತೆ. ಹೀಗೆ ಸ್ನಾನ ಮಾಡೋದ್ರಿಂದ ಎಕ್ಸಸೈಸ್ ಮಾಡಿದ ತಕ್ಷಣ ಸ್ವೆಟ್ ಆಗಿರ್ತೀರಾ, ಕ್ರಿಮಿಗಳೆಲ್ಲಾನು ಇರುತ್ತೆ, ಅದೆಲ್ಲಾನು ರಿಮೂವ್ ಆಗತ್ತೆ. ಅದ್ರ ಜೊತೆ ಫ್ರೆಶ್ನೆಸ್ ಸಿಗತ್ತೆ, ನೀವು ಮಾಡೋ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬಂದ್ರೇನೆ ನೀವು ಡಯಟ್ ಕೂಡ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ, ಕರೆಕ್ಟ್ ಟೈಮ್ಗೆ ತಿನ್ಲಿಕ್ಕೆ ಸಾಧ್ಯ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ತಿನ್ನೋ ಕೂಡ ಆಗೋದಿಲ್ಲ, ಹಾಗಾಗಿ ವೆಯ್ಟ್ ಲಾಸ್ ಕೂಡ ಆಗೋದಿಲ್ಲ. ಕರೆಕ್ಟಾಗಿ ಸ್ನಾನ ಮಾಡಿ ಆಮೇಲೆ ನೀವು ಕರೆಕ್ಟಾಗಿ ಸ್ನಾನ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡಿದಿರಾ ಅಂದ್ರೆ, ಟೈಮ್ ಟು ಟೈಮ್ ಮೀನ್ಸ್ ಟೈಮ್ ವೇರಿಯೇಷನ್ ಬಂದೇ ಬರುತ್ತೆ. ಸೊ ಇವತ್ತು ನೀವು ಬೆಳಿಗ್ಗೆ ಎಕ್ಸಸೈಸ್ ಆದ ತಕ್ಷಣ ಸ್ನಾನ ಮಾಡಿದೀರಾ ಅಂದ್ರೆ ನಿಮ್ಗೆ ಫ್ರೆಶ್ನೆಸ್ ಬರುತ್ತೆ, ಈ ಜಡತನ ಅನ್ನೋದು ಹೊರಟೋಗುತ್ತೆ. ಇದು ಹೊರಟೋದ್ರೆ, ಫ್ರೆಶ್ನೆಸ್ ಬಂದ್ರೆ ನೀವು ಏನ್ ಬೇಕಿದ್ರು ಸಾಧಿಸ್ತೀರಾ, ಏನ್ ಬೇಕಿದ್ರು ಮಾಡ್ತೀರಾ. ವೆಯ್ಟ್ ಲಾಸ್ ಅಲ್ಲಿ ಸುಲಭವಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಡ್ತೀರಾ ನೀವು. ಎಕ್ಸಸೈಸ್ ಮಾಡಿದ ತಕ್ಷಣ ಬಿಸಿ ನೀರಿಂದ ಸ್ನಾನ ಮಾಡೋದ್ರಿಂದ ನಿಮ್ಗೆ ಫ್ಯಾಟ್ ಕರಗಲಿಕ್ಕೆ ಹೆಲ್ಪ್ ಮಾಡುತ್ತೆ.
ಎಲ್ಲೆಲ್ಲಿ ಎಕ್ಸಸೈಸ್ ಮಾಡಿ ಎಫರ್ಟ್ ಬಿದ್ದಿರುತ್ತೋ ಆ ಜಾಗಗಳೆಲ್ಲ ನೀವು ಬಿಸಿ ನೀರಿನಿಂದ ಸ್ನಾನ ಮಾಡಿದ್ರೆ ಸುಲಭವಾಗಿ ಕರಗೋಗ್ಬಿಡತ್ತೆ. ಹೆಲ್ತಿಯಾಗಿ ತಿನ್ಕೊಂಡು ತೂಕ ಕಡಿಮೆ ಮಾಡ್ಕೊಬೇಕು ಮೇಡಮ್. ನಿಮ್ಮ ವೀವರ್ಸ್ ಎಷ್ಟೊಂದು ಜನ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತೀರಾ. ನೋಡಿ, ಇವರು ನನ್ನ ವೀವರ್ 11 kg ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆ ಏನೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನೇ ಕೇಳ್ಕೊಂಬರೋಣ. ನೀವು ಕೂಡ ಅಷ್ಟೇ ಹೆಲ್ತಿಯಾಗಿ ಊಟಗಳನ್ನ ತಿನ್ಕೊಂಡು ಮನೆಯಲ್ಲೇ ಇತ್ಕೊಂಡು ಎಕ್ಸ್ಟ್ರಾ ಏನೇನು ಫ್ಯಾಟ್ ಇದೆ ನಿಮಗೆ, ಸೊಂಟದ ಪೋರ್ಷನ್, ಬ್ಯಾಕ್ ಪೋರ್ಷನ್, ಹಿಪ್ಸ್, ಬ್ರೆಸ್ಟ್, ತುಂಬ ಜನಕ್ಕೆ ಹೊಟ್ಟೆ, ಇದೆಲ್ಲಾನು ಸುಲಭವಾಗಿ ಕರಗಿಸ್ಕೊಂಡ್ಬಿಡ್ಬೋದು ತಿಂತ ಎಲ್ಲ ತಿನ್ನೋದ್ರಿಂದನೇ ಸಾಧ್ಯ. ಯಾವ್ದು ತಿನ್ಬೇಕೋ ಅದನ್ನ ತಿಳ್ಕೊಳ್ಳೋದಷ್ಟೇ ನಿಮ್ಮ ಕರ್ತವ್ಯ. ಅವ್ರ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳೆಲ್ಲ ತಿನ್ಕೊಂಡು ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ. ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ ಬನ್ನಿ. ಹಲೋ ಹಲೋ, ಶಶಿಕಲಾ? ಹಾ ಮೇಡಮ್, ನಾನು ಶಶಿಕಲಾ. ಹೇಗಿದ್ದೀರಾ ಶಶಿಕಲಾ ಅವರೇ? ಹಾ, ಚೆನ್ನಾಗಿದ್ದೀವಿ ಮೇಡಮ್. ಓಕೆ, ನಮ್ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ನೀವು? ಹೌದು ಮೇಡಮ್. ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಪ್ಪ? ನಾವು 11 kg ವೆಯ್ಟ್ ಲಾಸ್ ಆಗಿದೆ ಮೇಡಮ್. ಓಕೆ. ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಿದೆ ಮೇಡಮ್. ಏನೆಲ್ಲ ಚೇಂಜಸ್ ಆಯ್ತಪ್ಪ? ಪೀರಿಯಡ್ ಪ್ರಾಬ್ಲಮ್ ಇತ್ತು ಮೇಡಮ್, ಸರಿಯಾಗಿ ಆಗ್ತಿರ್ಲಿಲ್ಲ. ಓಕೆ, ಅದು ಕರೆಕ್ಟ್ ಆಗಿದೆ ಮೇಡಮ್. ಕರೆಕ್ಟ್ ಆಗಿದೆಯಾ? ಹೆಡ್ಏಕ್, ಹಾನ್ರಿ ಮೇಡಮ್, ಹೆಡ್ಏಕ್ ಇತ್ತು, ಅದು ಸರಿಯಾಗಿದೆ. ಮತ್ತೆ ಟೆನ್ಷನ್ ಭಾಳ ಇತ್ತು, ವೇಟ್ ಲಾಸ್ ಆಗ್ತೈತಿಲ್ಲ ಅಂತ ಹೇಳಿ. ನೀವು ಕೊಟ್ಟಿದ್ದು ವೇಟ್ ಲಾಸ್ ಚಾರ್ಟ್ ಇಂದ ತುಂಬಾ ಚೆನ್ನಾಗೈತು ವೇಟ್ ಲಾಸ್. ಓಕೆ, ಇವಾಗ ಎಷ್ಟಿದ್ದೀರಪ್ಪ ಪ್ರೆಸೆಂಟ್ ವೇಟ್? 72 ಅದೇವ್ರಿ. 72 ಅದೀರಾ? ಓಕೆ. ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇರ್ಲಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಸರಿ ಆಗ್ತಿರ್ಲಿಲ್ಲ. ಓಕೆ. ಬ್ಲೀಡಿಂಗ್ ಎಲ್ಲ ಇವಾಗ ಸರಿ ಹೋಗಿದ್ಯಾಪ್ಪ? ಹಾ, ಸರಿಯಾಗಿದೆ ಮೇಡಮ್. ಓಕೆ. ಹೆಡ್ಡೇಕ್ ಎಷ್ಟು ವರ್ಷದಿಂದ ಇತ್ತು ತಲೆನೋವು? ನಂಗೆ 2 ವರ್ಷದಿಂದ ಇತ್ತು ಮೇಡಮ್. ಓಕೆ. ಇವಾಗ ಕಡಿಮೆ ಆಗೋಯ್ತಾ? ಹಾ, ಈಗ ಕಡಿಮೆ ಆಗಿದೆ ಮೇಡಮ್. ಓಕೆ. ನೀವ್ ಅನ್ಕೊಂಡಿದ್ರಾ ನಮ್ ಡಯಟ್ ಪ್ಲಾನ್ ಇಂದ ಇಷ್ಟೆಲ್ಲ ಸರಿ ಹೋಗುತ್ತೆ ಅಂತ? ಇಲ್ಲ ಮೇಡಮ್, ಅನ್ಕೊಂಡಿರ್ಲಿಲ್ಲ. ನಿಮ್ ಡಯಟ್ ಪ್ಲಾನ್ ತಗೊಂಡಾದ್ಮೇಲೆ ಸರಿ ಆಯ್ತು ಮೇಡಮ್. ಓಕೆ. ಇದಕ್ಕೂ ಮುಂಚೆ ವೆಯ್ಟ್ ಲಾಸ್ಗೆ ಏನಾದ್ರು ಟ್ರೈ ಮಾಡಿದ್ರಾ ನೀವು? ಹಾ, ಮಾಡಿದ್ದೆ ಮೇಡಮ್. ಅಂದ್ರೆ ಅದು ಟ್ಯಾಬ್ಲೆಟ್ಸ್ ಅದು ತಗೊಂಡಿದ್ದೆ, 0 ಫ್ಯಾಟ್ ಅಂತ ಹೇಳಿ. ಅಷ್ಟೊಂದೇನು ಅದರಿಂದ ಲಾಭ ಆಗ್ಲಿಲ್ಲ. ಈಗ ಕರೆಕ್ಟ್ ಆಯ್ತು ಮೇಡಮ್. ನಾನು ಇದು ಡೌಟ್ ಇತ್ತು, ಹಂಗೆ ನೋಡ್ತಾ ಹಾಕಿದೆ ಹಂಗೆ, ಆಮೇಲೆ ಸರಿ ಆಯ್ತು ಮೇಡಮ್. ಓಕೆ. ನೀವು ಎಲ್ಲ ತಿನ್ಕೊಂಡ್ ತಾನೇ ವೆಯ್ಟ್ ನ ರೆಡ್ಯೂಸ್ ಮಾಡ್ಕೊಂಡ್ರಿ? ಹೌದು ಮೇಡಮ್, ಎಲ್ಲ ತಿನ್ಕೊಂಡೇ ವೇಟ್ ರೆಡ್ಯೂಸ್ ಮಾಡಿದ್ವಿ. ಓಕೆ. ಖುಷಿ ಕೊಡ್ತಾ ಇದೆಯಾ ನಿಮ್ಗೆ 11 kg ಕಡಿಮೆ ಮಾಡ್ಕೊಂಡು? ಹಾ, ಖುಷಿ ಆಯ್ತು ಮೇಡಮ್. ಯಾಕಂದ್ರೆ ಇಳಿತಾನೆ ಇರ್ಲಿಲ್ಲ, ವೇಟ್ ಲಾಸ್ ಆಗ್ತಾ ಇರ್ಲಿಲ್ಲ. ಏನ್ ಮಾಡೋದಪ್ಪ, ಇನ್ನು ಗೇನ್ ಆಗ್ತಾ ಇತ್ತು. ಡಿಲಿವರಿ ಆದ ನಂತರ ಗೇನ್ ಆಗ್ತಾ ಇತ್ತು, ಏನ್ ಕಡಿಮೆನೆ ಆಗ್ತಿರ್ಲಿಲ್ಲ ಮೇಡಮ್. ಅದೇ ಒಂದ್ ಟೆನ್ಷನ್ ಆಗ್ಬಿಟ್ಟಿತ್ತು. ಎಲ್ಲ ಕತ್ ನೋವು, ಬೆನ್ನು ಎಲ್ಲ ಬರ್ತಾ ಇತ್ತು. ಈಗೇನಿಲ್ಲ, ಈಗ ಸರಿಯಾಗಿ ಹೋಗಿದೆ ಮೇಡಮ್. ಓಕೆ. ಇವಾಗ ಸ್ಯಾಟಿಸ್ಫೈಡ್ ಆಗಿದ್ದೀರಾ ನೀವು ನಮ್ ಡಯಟ್ ಪ್ಲಾನ್ ಇಂದ? ಹ್ಞೂ ಮೇಡಮ್. ಓಕೆ. ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲಾರು ಫ್ಯಾಟ್ ಇದನ್ನ ಸಫರ್ ಪಡೋರು, ಎಲ್ಲಾರು ವೇಟ್ ಲಾಸ್ ಮಾಡ್ಬೇಕನ್ನೋರು ಈ ಡಯಟ್ ಪ್ಲಾನ್ ತಗೊಂಡು ವೇಟ್ ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್. ಓಕೆ. ಓಕೆ. ತಿನ್ಕೊಂತ ವೇಟ್ ಲಾಸ್ ಆಗ್ತೈತಲ್ಲ ಮೇಡಮ್, ವೀಕ್ನೆಸ್ ಅಂತ್ರಿ ಬರಂಗಿಲ್ಲ. ಎಲ್ಲ ತಿನ್ಕೊಂಡೇ ಮಾಡ್ಬೋದಲ್ಲ, ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಓಕೆಪ್ಪ. ಓಕೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಮ್ಯಾಮ್. ನೀವು ಕೂಡ ಅಷ್ಟೇ ಎಲ್ಲ ತಿನ್ಕೊಂಡು ಮನೆಯಲ್ಲೇ ಇದ್ಕೊಂಡು ಎಲ್ಲೂ ಹೋಗದೆ ತೂಕನ ಕಡಿಮೆ ಮಾಡ್ಕೊಬೇಕು, ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಬೇಕು. ಅದರ ಜೊತೆ ಬರೋ ಸಮಸ್ಯೆಗಳು ಅಂದರೆ ದೇಹದಲ್ಲಿ ಇರ್ತಾವಲ್ಲ, ಥೈರಾಯ್ಡ್, PCOD, ಬಾಡಿ ಪೈನ್, ಕೈ ಕಾಲು ನೋವು, ಈ ಥರದ್ದೆಲ್ಲಾನು ಸುಲಭವಾಗಿ ಕಡಿಮೆ ಮಾಡ್ಕೊಂಡ್ಬಿಡ್ಬಹುದು. ಏನು ಮಾಡ್ಬೇಕು ನೀವು? ಅದಕ್ಕೆ ತಿನ್ಬೇಕಷ್ಟೆ. ಏನು ತಿನ್ಬೇಕು ಎಲ್ಲಾನು ತಿಳ್ಕೊಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಉಚಿತವಾಗಿ ತೂಕಗಳನ್ನ ಇಳಿಸ್ಕೊಂಬಿಡಿ. ಲೈಫಲ್ಲಿ ಹ್ಯಾಪಿಯಾಗಿ ಇರ್ಬೋದು. ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಯಾರೆಲ್ಲ ದಪ್ಪ ಇರ್ತಾರೋ ಅಂಥವ್ರಿಗೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗತ್ತೆ.
ಹಾಗೆ ಸ್ನಾನ ಮಾಡೋದನ್ನ ನೀವು 2 ಡೇಸ್ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.